ಕಾಟೇರ ಟೈಟಲ್ ಕೊಟ್ಟಿದ್ದು ನಾನು, ಸಿನಿಮಾ ಮಾಡಿಸಿದ್ದು ನಾವು, ಪ್ರೊಡ್ಯೂಸ್ ಮಾಡಿದ್ದು ರಾಕ್ಲೈನ್ ವೆಂಕಟೇಶ್ ಅವರು. ಆದರೆ ಸೆಂಟ್ರಲಿ ಉಮಾಪತಿ ಬಂದು ಕತೆ ನಾನೇ ಮಾಡಿಸಿದ್ದು ಅಂತ ಹೇಳ್ತಾರೆ. ರಾಬರ್ಟ್ ಕಲೆಕ್ಷನ್ 100 ಕೋಟಿ ಮುಟ್ಟಿಲ್ಲ. ಯಾವ ಸಿನಿಮಾ 100 ಕೋಟಿ ಕಲೆಕ್ಷನ್ ಮಾಡಿದೆ, ಯಾವ ಸಿನಿಮಾ 200 ಕೋಟಿ ಕಲೆಕ್ಷನ್ ಮಾಡಿದ್ರೆ ತಾಕತ್ತಿದ್ರೆ ಆ ನಿರ್ಮಾಪಕ ಬಂದು ಹೇಳಿ. ನಾನು ಉಪಾಧ್ಯಕ್ಷ ಸಿನಿಮಾಗೆ ಹಾಕಿದ್ದೆ 7 ಕೋಟಿ, ಬಂದಿದ್ದು 15 ಕೋಟಿಗೂ ಅಧಿಕ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಉಮಾಪತಿ ಶ್ರೀನಿವಾಸ್ ಗೌಡ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಇವರಿಬ್ಬರ ಕಿತ್ತಾಟ, ಇವರಿಬ್ಬರ ಮನಸ್ತಾಪ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿದೆ ಅಂತಲೇ ಹೇಳಬೇಕು. ಯಾವಾಗ ಮೊನ್ನೆ ಕಾಟೇರ 50 ದಿನ ಪೂರ್ಣಗೊಳಿಸಿದ ಸಂದರ್ಭ, ಅದರ ಜೊತೆಗೆ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಪ್ರಸನ್ನ ಥಿಯೇಟರ್ 50 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಅದೇ ವೇದಿಕೆ ಮೇಲೆ ದರ್ಶನ್ ಅವರು ಉಮಾಪತಿ ಅವರಿಗೆ ಹೇ ತಗಡು ಅಂತ ಬಳಸಿದ ಪದ ಇದೀಗ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ ಅಂತ ಹೇಳಬೇಕು. ಕಾಟೇರ ಅನ್ನೋ ಒಂದು ಟೈಟಲ್ ವಿಚಾರವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇದೇ ವೇದಿಕೆ ಮೇಲೆ ಮಾತನಾಡಿದಂತಹ ಕೆಲವೊಂದು ಮಾತುಗಳು ಈಗ ಆಲ್ರೆಡಿ ಎಲ್ಲರೂ ಅದನ್ನು ಕೇಳಿರ್ತೀರ. ಏನು ಹೇಳಿದ್ರು ಅಂತ ಹೇಳಿದ್ರೆ, ಕಾಟೇರ ಟೈಟಲ್ ಕೊಟ್ಟಿದ್ದು ನಾನು, ಸಿನಿಮಾ ಮಾಡಿಸಿದ್ದು ನಾವು, ಪ್ರೊಡ್ಯೂಸ್ ಮಾಡಿದ್ದು ರಾಕ್ಲೈನ್ ವೆಂಕಟೇಶ್ ಅವರು. ಆದರೆ ಸೆಂಟ್ರಲಿ ಉಮಾಪತಿ ಬಂದು ಕತೆ ನಾನೇ ಮಾಡಿಸಿದ್ದು ಅಂತ ಹೇಳ್ತಾರೆ ಕೆಲವರು. ಇದಕ್ಕೆ ದುಡ್ಡು ಕೊಟ್ಟಿದ್ದು ನಾನೇ ಅಂತ ಹೇಳ್ತಾರೆ, ನಾನೇ ರಿಜಿಸ್ಟರ್ ಮಾಡಿಸಿ ಟೈಟ್ಲು ಅಂತ ಹೇಳ್ತಾರೆ. ಅನ್ನೋ ಕಾರಣಕ್ಕೆ ಸಾಕಷ್ಟು ಪ್ರಶ್ನೆಗಳಿಗೆ, ಸಾಕಷ್ಟು ಕಾಂಟ್ರವರ್ಸಿಗಳಿಗೆ ಉತ್ತರ ಕೊಡಬೇಕು ಅನ್ನೋ ಕಾರಣಕ್ಕೆ ದರ್ಶನ್ ಅವರು ಇದಕ್ಕೂ ಅಂದರೆ ಕಾಟೇರ ಸಿನಿಮಾಗೂ, ಕಾಟೇರ ಟೈಟಲ್ಗೂ, ಕಾಟೇರ ಕತೆಗೂ ಉಮಾಪತಿ ಶ್ರೀನಿವಾಸ್ ಗೌಡಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳುವ ಬರದಲ್ಲಿ ಹೇ ತಗಡು ಅಂತ ಉಪಯೋಗಿಸಿದ ಪದ ಇದೀಗ ಎಲ್ಲ ಕಡೆ ಚರ್ಚೆಗೆ ಕಾರಣ ಆಗಿದೆ. ಇದೀಗ ಕಾಟೇರ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ದರ್ಶನ್ ಅವರು ಒಂದ್ ಕಡೆ ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಾಯಿತು. ಅದಾದ್ಮೇಲೆ ಅದಕ್ಕೆ ಉತ್ತರ ಕೊಡುವಂತಹ ಕೆಲಸವನ್ನ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಕೂಡ ಮಾಡಿದ್ರು. ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಉತ್ತರ ಕೊಡುವ ಸಂದರ್ಭದಲ್ಲಿ ಸಾಕಷ್ಟು ಹೊಸ ಪ್ರಶ್ನೆಗಳನ್ನ ಹುಟ್ಟುಹಾಕಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಹಿಂದೆ ಅವರು ನಿರ್ಮಾಣ ಮಾಡಿದಂತಹ, ತರುಣ್ ಸುಧೀರ್ ನಿರ್ದೇಶನ ಮಾಡಿದ್ದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಾಯಕ ನಟನಾಗಿ ಅಭಿನಯಿಸಿ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿದ ಚಿತ್ರಗಳ ಸಾಲಿಗೆ ರಾಬರ್ಟ್ ಚಿತ್ರ ಕೂಡ ಸೇರ್ಕೊಂಡಿತ್ತು ಅಂತ ಹೇಳಲಾಗ್ತಾ ಇತ್ತು. ಆದರೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಅಂದ್ರೆ ಸ್ವತಃ ತನ್ನ ಚಿತ್ರ ರಾಬರ್ಟ್ ಕಲೆಕ್ಷನ್ 100 ಕೋಟಿ ಮುಟ್ಟಿಲ್ಲ, ಯಾವನ್ ಹೇಳಿದ್ 100 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಹೇಳೋ ಮೂಲಕ ರಾಬರ್ಟ್ ಯಾವುದೇ ಕಾರಣಕ್ಕೂ 100 ಕೋಟಿ ಕಲೆಕ್ಷನ್ ಅನ್ನ ಮಾಡಿಲ್ಲ ಅಂತ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಅವ್ರು ಹೇಳೋದೇನು ಅಂತಂದ್ರೆ, ರಾಬರ್ಟ್ ಚಿತ್ರ ರಿಲೀಸ್ ಆಯಿತು, ಚಿತ್ರ ರಿಲೀಸ್ ಆದ್ಮೇಲೆ ಇದನ್ನ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮಾಡೋಣ ಅಂತ ಹೇಳಿ ಇವ್ರುಗಳ ಕೆಲವೊಬ್ರು ಮಾತುಗಳನ್ನ ಕಟ್ಕೊಂಡು, ಅದು ಯಾರು ಅಂತ ಗೊತ್ತಿಲ್ಲ, ಅವರು ಹೇಳಿಲ್ಲ, ಕೆಲವೊಬ್ರು ಮಾತುಗಳನ್ನ ಕಟ್ಕೊಂಡು ನಾನು ಆಂಧ್ರ ಮತ್ತು ತೆಲಂಗಾಣದಲ್ಲಿ ರಿಲೀಸ್ ಮಾಡಿದೆ. ಯಾವಾಗ ಆಂಧ್ರದಲ್ಲಿ ರಿಲೀಸ್ ಮಾಡಿದೆ ಅಲ್ಲಿಗೆ ಕೋಟಿ ದುಡ್ಡನ್ನು ಸುರಿದೆ. ಹೀಗೆ ಕೋಟಿ ದುಡ್ಡನ್ನು ಸುರಿದಂತಹ ಸಂದರ್ಭದಲ್ಲಿ ನನಗೆ ಆ ದುಡ್ಡು ವಾಪಸ್ ಬರಲಿಲ್ಲ, ವಾಪಸ್ ಬಂದಿದ್ದು ಕೇವಲ 16 ಲಕ್ಷ ಮಾತ್ರ ಅಂತ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡೋದ್ರ ಮೂಲಕ ರಾಬರ್ಟ್ 100 ಕೋಟಿ ಕಲೆಕ್ಷನ್ ಅನ್ನ ಮಾಡಿಲ್ಲ ಅಂತ ಪರೋಕ್ಷವಾಗಿ ಉಮಾಪತಿ ಶ್ರೀನಿವಾಸ್ ಗೌಡ ಅವರೇ ಒಪ್ಕೊಂಡಿದ್ದಾರೆ. ಅದರ ಜೊತೆಗೆ ಯಾವ ಸಿನಿಮಾ 100 ಕೋಟಿ ಕಲೆಕ್ಷನ್ ಮಾಡಿದೆ, ಯಾವ ಸಿನಿಮಾ 200 ಕೋಟಿ ಕಲೆಕ್ಷನ್ ಮಾಡಿದ್ರೆ ತಾಕತ್ತಿದ್ರೆ ಆ ನಿರ್ಮಾಪಕ ಬಂದು ಹೇಳಿ ಅಂತ ಒಂದು ಚಾಲೆಂಜ್ ಅನ್ನ ಕೂಡ ಹಾಕಿದ್ದಾರೆ. ಅಂದ್ರೆ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಯಾವ ಸಿನಿಮಾ ಕೂಡ ಇವತ್ತವರೆಗೂ 100 ಕೋಟಿ ಕಲೆಕ್ಷನ್ ಮುಟ್ಟೇ ಇಲ್ವಾ? ಇದ್ರ ಹಿಂದಿನ ಅರ್ಥ ಏನು? ಬೇರೆ ಯಾರೋ ಈ ಮಾತನ್ನ ಹೇಳಿದ್ರೆ ಈ ಮಾತಿಗೆ ಅಷ್ಟೊಂದು ತೂಕ ಇರ್ತಾ ಇರಲಿಲ್ಲ. ಆದ್ರೆ ಸ್ವತಃ ಒಬ್ಬ ನಿರ್ಮಾಪಕ, ಅದು ರಾಬರ್ಟ್ ಚಿತ್ರದ ನಿರ್ಮಾಪಕ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೀರೋ ಆಗಿ ಅಭಿನಯ ಮಾಡಿದ್ದಂತಹ ರಾಬರ್ಟ್ ಚಿತ್ರದ ನಿರ್ಮಾಪಕನ ಬಾಯಲ್ಲೇ ಇಂಥ ಮಾತುಗಳು ಬಂದಾಗ 100 ಕೋಟಿ 200 ಕೋಟಿ 300 ಕೋಟಿ ಕಲೆಕ್ಷನ್ ಅಂತ ತೋರಿಸ್ತಾರಲ್ಲ, ಅದು ಎಷ್ಟರ ಮಟ್ಟಕ್ಕೆ ಸರಿ ಗೊತ್ತಾಗ್ತಾ ಇಲ್ಲ. ಅದರ ಜೊತೆಗೆ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಮತ್ತೊಂದು ಮಾತನ್ನು ಹೇಳಿದ್ದಾರೆ. 30 ಕೋಟಿ 40 ಕೋಟಿ ಬಜೆಟ್ ಹಾಕಿ 50 ಕೋಟಿ ದುಡ್ಡು 60 ಕೋಟಿ ದುಡ್ಡು ತಗೊಳ್ಳೋ ಬದಲು ನಾನು ಉಪಾಧ್ಯಕ್ಷ ಸಿನಿಮಾಗೆ ಹಾಕಿದ್ದೆ 7 ಕೋಟಿ, ಬಂದಿದ್ದು 15 ಕೋಟಿಗೂ ಅಧಿಕ. ಅಂದರೆ 1 to 2 ಆಯಿತು. ಅದೇ 40 ಕೋಟಿ ಸಿನಿಮಾಗೆ ಹಾಕಿ 50 ಕೋಟಿ ಅಂದರೆ 10 ಕೋಟಿ ಲಾಭ ತಗೊಳ್ಳೋದು ಹೆಂಗಿದೆ, 7 ಕೋಟಿ ಹಾಕಿ 15 ಕೋಟಿ ಲಾಭ ತಗೊಳ್ಳೋದು ಹೆಂಗಿದೆ, ಅಂದರೆ 15 ಕೋಟಿ ಅಂದರೆ 1 to 2 ಆಯಿತು. ನನಗೆ ಈ ತರಹ ದೊಡ್ಡ ಸಿನಿಮಾಗಳಿಗಿಂತ, ಅಂದರೆ ರಾಬರ್ಟ್ನಂತಹ ದೊಡ್ಡ ಸಿನಿಮಾಗಳಿಗೆ ದೊಡ್ಡ ಮಟ್ಟದಲ್ಲಿ ಬಜೆಟನ್ನು ಹಾಕಿ ಚಿಕ್ಕ ಮೊತ್ತದ ಲಾಭವನ್ನು ತಗೊಳ್ಳೋದಕ್ಕಿಂತ ಉಪಾಧ್ಯಕ್ಷ
ಚಿಕ್ಕಣ್ಣ ಅವ್ರನ್ನ ಇಟ್ಕೊಂಡು ಚಿಕ್ಕ ಬಜೆಟ್ನ ಸಿನಿಮಾಗಳನ್ನು ಮಾಡಿ ದೊಡ್ಡ ಮೊತ್ತದ ಲಾಭವನ್ನು ಮಾಡೋದು ಬೆಸ್ಟ್ ಅಂತ ನನಗನ್ಸುತ್ತೆ ಅಂತ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಹೇಳಿದ್ದಾರೆ. ಈ ಹೇಳಿಕೆ ಮೂಲಕ 2 ಪ್ರಶ್ನೆ ಅಂತೂ ಹುಟ್ಕೋತು. ಇದುವರೆಗೂ ಕನ್ನಡ ಇಂಡಸ್ಟ್ರಿನಲ್ಲಿ ಯಾವ ಚಿತ್ರ ಕೂಡ 100 ಕೋಟಿ 150 ಕೋಟಿ 200 ಕೋಟಿ ಅಪ್ಪಟ ಕನ್ನಡ ಸಿನಿಮಾಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ, ಯಾವ ಚಿತ್ರನೂ ಮಾಡಿಲ್ವಾ? ಇಷ್ಟು ದಿನ ಹೇಳಿದ್ದು, ತೋರಿಸಿದ್ದು, ಲೆಕ್ಕ ಕೊಟ್ಟಿದ್ದು, ಮೂವಿ ಟೀಮ್ ಅವರೇ ಕೆಲವೊಬ್ಬರು ನಮ್ಮ ಹತ್ರ ಶೇರ್ ಮಾಡಿದ್ದು ಎಲ್ಲ ದಾಖಲೆಗಳು ಹಾಗಾದರೆ ಸುಳ್ಳ? ಸ್ಟಾರ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ಹೊಸಬರನ್ನ ಇಟ್ಕೊಂಡು ಮಿನಿಮಮ್ ಬಜೆಟಲ್ಲಿ ಸಿನಿಮಾ ಮಾಡಿದ್ರೇನೆ ಲಾಭ ಜಾಸ್ತಿನಾ? ಈ 2 ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಚಿತ್ರರಂಗವೇ ಉತ್ತರ ಕೊಡಬೇಕು. ನಾವು ಕೂಡ ಇದಕ್ಕೆ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನು ಮಾಡ್ತೀವಿ. ಆದಷ್ಟು ಬೇಗ ಯಾವ ಚಿತ್ರ ಎಷ್ಟು ಕಲೆಕ್ಷನ್ ಮಾಡಿರಬಹುದು ಎನ್ನುವ ಲಿಸ್ಟನ್ನು ಅಧಿಕೃತವಾಗಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.